ಸೈಬರ್ ಕ್ರೈಮ್ ಪೊಲೀಸರಿಗೆ ಬ್ಯಾಂಕ್ ಅಕೌಂಟ್ಗಳಿಂದ ಲೂಟಿಯಾದ ಹಣವನ್ನು ಯಾರಿಗೆ ಯಾವ ಬ್ಯಾಂಕ್ ಖಾತೆಗೆ ಹೋಗಿದೆ ಅಂತ ತಿಳಿದಿದ್ರೂ ಪೊಲೀಸರು ಸರಿಯಾಗಿ ತನಿಖೆ ಮಾಡದೆ ಬಿ ರಿಪೋರ್ಟ್ ಸಲ್ಲಿಸಿದ್ದು ಬ್ಯಾಂಕ್ ಗ್ರಾಹಕರಿಗೆ ತುಂಬಾ ಅನ್ಯಾಯ ಆಗುತ್ತಿದೆ. ಹಾಗೆ ವಾಟ್ಸ್ಆ್ಯಪ್ಗಳಿಗೆ ಬರುವ ಲಿಂಕ್ಗಳಿಂದ ಹಣ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಬ್ಯಾಂಕ್ಗಳಿಗೆ ಅಥವಾ ಗ್ರಾಹಕರಿಗೆ ತಿಳಿವಳಿಕೆ ನೀಡಿ. ಇದು ಯಾದವ್ ಬೈರೇಗೌಡ ಅನ್ನೋರು ಹೇಳಿದ್ದಾರೆ. ನಿಮ್ಮ ಅನುಭವ ಅಥವಾ ನಿಮ್ಮ ಏನು ಇದಿದೆ ಅದನ್ನು ಇನ್ನೂ ಹೆಚ್ಚು ಸ್ಫುಟವಾಗಿ ನಮಗೆ ತಿಳಿಸಿದ್ರೆ ಇದು ಇಂಡಿವಿಜುವಲ್ ಕೇಸ್ ರೀತಿ ಕಾಣ್ತದೆ. ಸೊ ಆ ರೀತಿ ಏನಾದರೂ ಆಗಿದ್ರೆ ವಿ ವಿಲ್ either rectify it and also take appropriate action on the concerned officers if they have done any such lapse. ಬಟ್ ಯಾವುದೇ ರೀತಿಯಾದಂಥ ಸೈಬರ್ ಕ್ರೈಮ್ ಆದಂತಹ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಗೆ ಕೇಳ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಅದನ್ನು ರಿಪೋರ್ಟ್ ಮಾಡಿ. 1930 ಆನ್ಲೈನ್ ಹೆಲ್ಪ್ಲೈನ್ ನಂಬರ್ ಇದೆ, ಅದಕ್ಕೆ ನೀವು 1930ಗೆ ಕಾಲ್ ಮಾಡಿ ರಿಪೋರ್ಟ್ ಮಾಡಿದ್ರೆ ನಮಗೆ ತ್ವರಿತವಾಗಿ ಬ್ಯಾಕ್ ಎಂಡ್ನಲ್ಲಿ ಆ ಬ್ಯಾಂಕ್ ಅಕೌಂಟ್ಗಳಿಗೆ ಯಾವ ಬ್ಯಾಂಕ್ನಿಂದ ಅಕೌಂಟ್ನಿಂದ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ತಿಳ್ಕೊಂಡು ಎಲ್ಲಿಗೆ ಹಣ ವರ್ಗಾವಣೆ ಆಗಿದೆ ಅಂತಹ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಲಿಕ್ಕೆ ಅಥವಾ ಲೀನ್ ಮಾರ್ಕ್ ಮಾಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಒಂದು ವೇಳೆ ವಿಳಂಬ ಆದಲ್ಲಿ, ಒಂದು ವೇಳೆ ನೀವು ಈ ರೀತಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ವಿಳಂಬ ಆದಲ್ಲಿ ಆ ಹಣ ಅಲ್ಲಿಂದ ವರ್ಗಾವಣೆಯಾಗಿ ಮುಂದೆ ಹೋದಲ್ಲಿ ಅಥವಾ ಯಾವುದೋ ಒಂದು ATMನಿಂದ ಅಥವಾ ಬೇರೆ ಕಡೆಯಿಂದ ವಿಡ್ರಾ ಆಗಿದ್ರೆ ನಂತರದಲ್ಲಿ ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ. ಸೊ ಹೀಗಾಗಿ ತ್ವರಿತವಾಗಿ ಅಂದರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಇಮಿಡಿಯೇಟ್ ಆಗಿ ನೀವು ಮಾಹಿತಿಯನ್ನು ನೀಡಿದ್ರೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡಬೇಕು ಅಂತೇನಿಲ್ಲ. 1930ಗೆ ನೀವು ಫೋನ್ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟರೆ ಯಾವ ಅಕೌಂಟ್ನಿಂದ ಯಾವ ಅಕೌಂಟ್ಗೆ ನೀವು ಹಣವನ್ನು ವರ್ಗಾವಣೆ ಮಾಡಿದ್ದೀರಾ ಮತ್ತು ಯಾವ ನಂಬರ್ನಿಂದ ಕಾಲ್ ಬಂದಿತ್ತು ಅಥವಾ ಯಾವ ಒಂದು ವಾಟ್ಸಾಪ್ ಇದರಿಂದ ಬಂದಿತ್ತು ಅನ್ನೋದರ ಮಾಹಿತಿಗಳನ್ನು ಕೊಟ್ಟರೆ ಅದ್ರ ಮೇಲೆ ನಾವು ಮುಂದಿನ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇದರಿಂದ ಈ ರೀತಿ ಏನು ನೀವು ಹಣವನ್ನು ಕಳೆದುಕೊಂಡಿದ್ದೀರಿ ಅದನ್ನು ವಾಪಸ್ ಪಡೀಲಿಕ್ಕೆ ಸಾಧ್ಯತೆ ಹೆಚ್ಚಾಗ್ತದೆ. ಒಂದು ವೇಳೆ ಸಮಯ ವಿಳಂಬ ಆದಲ್ಲಿ ಆ ಸಾಧ್ಯತೆ ಕ್ಷೀಣಿಸ್ತಾ ಹೋಗ್ತದೆ ಅನ್ನೋದನ್ನು ದಯವಿಟ್ಟು ಮನವರಿಕೆ ಮಾಡಿಕೊಡ್ಬೇಕು. ಜೊತೆಗೆ ಸೈಬರ್ ಕ್ರೈಮ್ಗಳ ಬಗ್ಗೆ ನಾವು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಅವೇರ್ನೆಸ್ ಕ್ಯಾಂಪೇನ್ಗಳನ್ನು, ತಿಳುವಳಿಕೆ ಜಾಗೃತಿ ಶಿಬಿರಗಳನ್ನು ಈಗಾಗಲೇ ಕೈಗೊಳ್ತಾ ಇದ್ದೀವಿ. ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗಳಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಬೇರೆ ಬೇರೆ ಶಾಲೆ ಕಾಲೇಜುಗಳಿಗೆ ಹೋಗಿ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ಪಾರ್ಕ್ಗಳು ಮತ್ತು ಇತರ ಕಡೆಗಳಲ್ಲಿ ಹೋಗಿ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಆನ್ಲೈನ್ನಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನಿದ್ದಾವೆ ಅವುಗಳ ಮುಖಾಂತರವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಈ ಸೈಬರ್ ಕ್ರೈಮ್ಗಳ ಬಗ್ಗೆ ಸಾರ್ವಜನಿಕರು ಇದಕ್ಕೆ ಮರಳಾಗದ ರೀತಿಯಲ್ಲಿ ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಹೆಚ್ಚು ಅವರನ್ನು ಜಾಗೃತಿಗೊಳಿಸ್ತಾ ಇದ್ವಿ. ಅದರಿಂದಾಗಿಯೇ ಕಳೆದ 2 ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಸೈಬರ್ ಕ್ರೈಮ್ಗಳಲ್ಲಿ ರಿಪೋರ್ಟಿಂಗ್ನಲ್ಲಿ ಗಣನೀಯವಾದಂತಹ ಇಳಿಕೆ ಕಂಡು ಬರ್ತದೆ. ಸುಮಾರು 39%ನಷ್ಟು ಇಳಿಕೆ ಈ ವರ್ಷ ಸೈಬರ್ ಕ್ರೈಮ್ಗಳಲ್ಲಿ ಕಂಡು ಬರ್ತದೆ. ಇದು ಒಂದು ಸಮಾಧಾನಕರವಾಗಿರ್ತಕ್ಕಂಥ, ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಆದರೂ ಕೂಡ ಮತ್ತೊಮ್ಮೆ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ಈ ರೀತಿ ನೀವು ಯಾವುದೇ ರೀತಿಯಾದಂಥ ಆನ್ಲೈನ್ನಲ್ಲಿ ಯಾವುದೇ ರೀತಿಯಾದಂಥ ಏನಾದರೂ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಪರಿಚಿತರೊಂದಿಗೆ ಯಾವುದೇ ಪರ್ಸನಲ್ ಮಾಹಿತಿಗಳನ್ನು, ವೈಯಕ್ತಿಕ ಮಾಹಿತಿಗಳನ್ನು ಹಂಚಿಕೊಳ್ಳದೆ ಇರ್ತಕ್ಕಂಥದ್ದು, ಹಣ ವರ್ಗಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಾಗರೂಕರಾಗಿರ್ತಕ್ಕಂಥದ್ದು, ಅವ್ರು ಹೇಳ್ತಕ್ಕಂಥ ಎಲ್ಲ ಒಂದು ವಿಷಯಗಳನ್ನು ತಿಳಿದುಕೊಳ್ಳದೇನೆ ಸ್ವಲ್ಪ ಪ್ರತ್ಯಕ್ಷಿಸಿ, ಪ್ರಾಮಾಣಿಸಿ, ಬೇರೆಯವರನ್ನು ಚರ್ಚಿಸಿ ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಸದಾಕಾಲ ಒಳ್ಳೆಯದು ಅಂತೇಳಿ ನಾವು ತಿಳಿಸ್ತೇವೆ.